ಓಕೆ. ಇನ್ನು ಟೆಕ್ನಿಕಲ್ ಎವಿಡೆನ್ಸ್ ವಿಚಾರಕ್ಕೆ ಬರೋದಾದ್ರೆ, ಪಟ್ಟಣಗೆರೆ ಶೆಡ್ನಲ್ಲಿ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದಾವೆ. ಇವರು ಆತನನ್ನ ಹೊಡೆಯೋದಕ್ಕೆ ಬಳಸಿರುವಂಥ ಒಂದು ದೊಣ್ಣೆ ಆಗಿರ್ಬೋದು, ಕಬ್ಬಿಣದ ರಾಡ್ ಆಗಿರ್ಬೋದು, ರಕ್ತದ ಕಲೆ ಆಗಿರ್ಬೋದು, ಕೂದಲಾಗಿರ್ಬೋದು, ಇದನ್ನೆಲ್ಲ ತಾಳೆ ಹಾಕಿ ನೋಡಿದಂಥ ಸಂದರ್ಭದಲ್ಲಿ ಏನಾದರೂ ಸಾಕ್ಷ್ಯಾಧಾರಗಳು ಸಿಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿ ಪರಿಗಣಿಸಬಹುದು? ಅದನ್ನೇ ಹೇಳಿದ್ರು, ಸಾಂದರ್ಭಿಕ ಸಾಕ್ಷಿಗಳು ಅಂದ್ರೆ ಇದನ್ನೇ ಹೇಳಿದ್ರು, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ಏನು ಕರಿತೀವಿ. ನೋಡಿ, ಈ ವ್ಯಕ್ತಿಗಳು ಇವೆಲ್ಲ ಏನಕ್ಕೆ ರಿಕವರಿ ಮಾಡ್ತೀವಿ ನೋಡಿ, ಇದರಲ್ಲಿ ವಿಶೇಷವಾಗಿ ಮರಣೋತ್ತರ ಪರೀಕ್ಷೆ ಆದ್ಮೇಲೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆದ್ಮೇಲೆ, ಪೋಸ್ಟ್ ಮಾರ್ಟಮ್ ಬಾಡಿ ಮೇಲೆ ಇರ್ತಕ್ಕಂಥ ಗಾಯಗಳ ಮುಖಾಂತರ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ಕೇಸ್ ಸ್ಪೆಷಾಲಿಟಿ, ಈ ಕೇಸಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಇನ್ವೆಸ್ಟಿಗೇಷನ್ ಮಾಡಿ ಬಾಡಿಯಲ್ಲಿ ಈ ಥರ ಸ್ಟೇಟ್ಮೆಂಟ್ಗಳು ತಗೊಂಡು ನೋಡಿ, ಈ ಬಾಡಿಯಲ್ಲಿ ಈ ಥರ ಗಾಯಗಳಾಗಿದೆ, ಈ ಥರ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಒಂದು ತನಿಖೆಯನ್ನು ಸಹಜವಾಗಿ ನಡೀತಾರೆ. ಆದರೆ ಇಲ್ಲಿ ಈ ಸತ್ತಿರ್ತಕ್ಕಂಥ ವ್ಯಕ್ತಿಯ ಬಾಡಿ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಗಾಯಗಳಿದಾವೆ ಅಂತಕ್ಕಂಥದನ್ನು ಕ್ರೋಢೀಕರಿಸಿ ಆಯಾ ಗಾಯಗಳು ಯಾರ್ಯಾರು ಮಾಡಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಈಗ ನೋಡಿ, ತಲೆ ಮೇಲೆ ಗಾಯ ಆಯಿತು, ಯಾರು ಹೊಡೆದಿದ್ದಾರೆ ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಎನ್ಕ್ವೈರಿ ಮಾಡ್ತಕ್ಕಂಥದ್ದು, ಇಂಟ್ರಾಗೇಷನ್ ಮಾಡ್ತಕ್ಕಂಥದ್ದು. ಸೊ ಅವರಲ್ಲಿ ಯಾರು ಕರೆಕ್ಟಾಗಿ ಹೊಡೆದಿದ್ದಾರೆ ಅಂತ ಹೇಳಿಸುವಂಥ ಪ್ರಯತ್ನಗಳು ಈ ಕೇಸಲ್ಲಿ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇದು ಸರ್ಕಮ್ಸ್ಟೆನ್ಷಿಯಲ್ ಇರೋದ್ರಿಂದ, ನೇರ ಸಾಕ್ಷಿಗಳು ಇಲ್ಲದೆ ಇರೋದ್ರಿಂದ ಸಾಂದರ್ಭಿಕ ಸಾಕ್ಷಿಗಳ ಆಧಾರದ ಮೇಲೆ ಸಹ ಈ ಥರ ಇಂಟ್ರಾಗೇಷನ್ ಮಾಡಿ ಅವ್ರನ್ನ ಪೋಸ್ಟ್ ಮಾರ್ಟಮ್ಗೆ ಹತ್ತಿರ ಆಗುವಂಥ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನು, ಸಾಕ್ಷಿಗಳನ್ನು ಕ್ರೋಢೀಕರಿಸಿ ಚಾರ್ಜ್ ಶೀಟ್ ಫೈಲ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ. ಓಕೆ. ಸೊ ನಾನು ಹೇಳ್ತಕ್ಕಂಥದ್ದು, ನೀವು ಇಲ್ಲಿ ಸ್ಟೇ ಮಾಡಿದ್ರು ಸಹ ಆ ಸಂದರ್ಭದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಅಲ್ಲಿ ಆ ಸ್ಥಳದಲ್ಲಿ ಇದ್ರ ಅನ್ನೋದನ್ನು ಪ್ರೂವ್ ಮಾಡಿದ್ರೆ ಮಾತ್ರ ಫರ್ದರ್ ಶಿಕ್ಷೆಗಳು ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ದರ್ಶನ್ ಅವರು ಆ ಸ್ಥಳದಲ್ಲಿ, ಯಾಕಂದ್ರೆ ಒಂದು ವೇಳೆ ನೀವು ದರ್ಶನ್ ಹೊಡೆದಿದ್ದು ಒಂದೇ ಒಂದು ಹೊಡೆದಿದ್ದು ಸಾಕು, ದಟ್ ಕಮ್ಸ್ ಅಂಡರ್ ಸೆಕ್ಷನ್ 302 ಆಫ್ ಇಂಡಿಯನ್ ಪೀನಲ್ ಕೋಡ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.